ತುಮಕೂರು ಯುವ ಸಬಲೀಕರಣ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾಗಿದ್ದು, ಗ್ರಾಮೀಣ ವಿದ್ಯಾವಂತ ಯುವಜನರು ಇದರ ಲಾಭ ಪಡೆದುಕೊಂಡು ಸ್ವಾವಲಂಬಿ ಜೀವನ ನಡೆಸುವಂತಾಗಬೇಕು ಎಂದು ಕೌಶಲ್ಯಾಭಿವೃದ್ಧಿ ಮಂಡಳಿ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ ತಿಳಿಸಿದ್ದಾರೆ. ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಹಾಲಪ್ಪ ಪ್ರತಿಷ್ಠಾನದ ವತಿಯಿಂದ ಕೌಶಲ್ಯ ಕರ್ನಾಟಕ, ಕೆಎಸ್ಎಫ್ಸಿ, ಸಿಡಾಕ್ ಮತ್ತಿತರ ಸಂಸ್ಥೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಯುವ ಸಬಲೀಕರಣ ಉದ್ಯೋಗ ಮೇಳ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಎಲ್ಲ ತಂದೆ ತಾಯಿಗಳಿಗೂ ನಮ್ಮ ಮಕ್ಕಳು ಅವರ ಕಾಲ ಮೇಲೆ ಅವರು ನಿಲ್ಲುವಂತಾಗಬೇಕು ಎಂಬ ಆಸೆ ಇದೆ. ಅದು ಈಡೇರಬೇಕೆಂದರೆ ನೀವು ಇಂತಹ ಉದ್ಯೋಗ ಮೇಳಗಳ ಲಾಭ ಪಡೆಯಬೇಕು ಎಂದರು. ಖಾಸಗಿ ಕಾಲೇಜುಗಳಲ್ಲಿ ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಕ್ಯಾಂಪಸ್ ಸಂದರ್ಶನ ಏರ್ಪಡಿಸುವ ಮೂಲಕ ಅವರಿಗೆ ಉದ್ಯೋಗ ಪಡೆಯಲು ಅವಕಾಶ ಸೃಷ್ಟಿಸಲಾಗುತ್ತಿದೆ. ಅದೇ ರೀತಿ ಸರ್ಕಾರಿ ಕಾಲೇಜುಗಳ ಮಕ್ಕಳಿಗೂ ಈ ರೀತಿಯ ಅವಕಾಶಗಳು ದೊರೆಯಬೇಕೆಂಬ ಉದ್ದೇಶದಿಂದ ಯುವ ಸಬಲೀಕರಣ ಯೋಜನೆ ಅಡಿಯಲ್ಲಿ ಈ ರೀತಿಯ ಉದ್ಯೋಗ ಮೇಳಗಳನ್ನು ಆಯೋಜಿಸಲಾಗುತ್ತಿದೆ. ಇಲ್ಲಿಗೆ ಬರುವ ಎಲ್ಲರಿಗೂ ಉದ್ಯೋಗ ದೊರೆಯುತ್ತದೆ ಎಂದಲ್ಲ, ಕನಿಷ್ಠ ಪಕ್ಷ ಒಂದು ಸಂದರ್ಶನ ಹೇಗಿರುತ್ತದೆ, ಕೆಲಸಕ್ಕೆ ಬೇಕಾದ ಅರ್ಹತೆಗಳೇನು, ಬೇಕಾದ ತಯಾರಿ ಹೇಗಿರಬೇಕು, ಹೀಗೆ ಹಲವಾರು ಅಂಶಗಳ ಪರಿಚಯವಾಗುವುದರಿಂದ ಮುಂದಿನ ಸಂದರ್ಶನವನ್ನು ಆತ್ಮಸ್ಥೈರ್ಯದಿಂದ ಎದುರಿಸಲು ಅಗತ್ಯ ತಯಾರಿ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ಇಂದು ಸ್ಥಳೀಯ 37 ವಿವಿಧ ಕಂಪನಿಗಳು ಇಲ್ಲಿ ಅಭ್ಯರ್ಥಿಗಳ ಆಯ್ಕೆಗೆ ಬಂದಿದ್ದು, ಓರ್ವ ಅಭ್ಯರ್ಥಿ 3 ಕಂಪನಿಗಳಲ್ಲಿ ಸಂದರ್ಶನ ಎದುರಿಸಬಹುದಾಗಿದೆ. ತಾವುಗಳು ಇದರ ಲಾಭ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ತರನಂ ನಿಕೇತ್ ಮಾತನಾಡಿ, ನಮ್ಮ ಕಾಲೇಜಿನ 4,000 ವಿದ್ಯಾರ್ಥಿಗಳಲ್ಲಿ ಬಹುತೇಕರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇ ಹೆಚ್ಚಿದ್ದು, ಬೆಳಿಗ್ಗೆಯೇ ಕಾಲೇಜಿಗೆ ಬಂದು ಸಂಜೆವರೆಗೆ ಪಾಠ ಪ್ರವಚನ ಕೇಳುತ್ತಾರೆ. ಒಂದೊಮ್ಮೆ ಹೆಚ್ಚುವರಿ ತರಗತಿ ಮಾಡಲು ಮುಂದಾದರೆ ಹೊಟ್ಟೆ ಹಸಿವಿನಿಂದ ಪಾಠ ಕೇಳುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಹಾಗಾಗಿ ಸಂಘ ಸಂಸ್ಥೆಗಳು ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ವ್ಯವಸ್ಥೆ ಮಾಡಿದರೆ ಹೆಚ್ಚಿನ ಅನುಕೂಲವಾಗುತ್ತದೆ ಎಂದು ಈ ನಿಟ್ಟಿನಲ್ಲಿ ಹಾಲಪ್ಪ ಪ್ರತಿಷ್ಠಾನ ಮುಂದಾಗುವಂತೆ ಮನವಿ ಮಾಡಿದರು. ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ದ ಪ್ರಾಧ್ಯಾಪಕ ತಿಪ್ಪೇಸ್ವಾಮಿ, ಸರ್ಕಾರಿ ಕಾಲೇಜುಗಳಲ್ಲಿ ಕಲಿಯುವ ಬಡವರ ಮಕ್ಕಳು ಸಹ ಅವಕಾಶದಿಂದ ವಂಚಿತರಾಗಬಾರದು ಎಂದು ಸದುದ್ದೇಶದಿಂದ ಹಾಲಪ್ಪ ಪ್ರತಿಷ್ಠಾನದ ವತಿಯಿಂದ ಈ ಉದ್ಯೋಗ ಮೇಳ ಏರ್ಪಡಿಸಲಾಗಿದೆ. ಒಳ್ಳೆಯ ಅವಕಾಶ ಸದುಪಯೋಗಪಡಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉದ್ಯೋಗಾಧಿಕಾರಿ ಕಿಶೋರ್ ಕುಮಾರ್, ಡಿಐಸಿ ಉಪನಿರ್ದೇಶಕ ನಾಗರಾಜ್ ಸಿಕೆ, ಕೆಎಸ್ಎಫ್ಸಿ ಸಹಾಯಕ ವ್ಯವಸ್ಥಾಪಕ ವಿ ಗೋಪಾಲಕೃಷ್ಣ, ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೃಷ್ಣಾ ನಾಯಕ್, ಕೆಎಚ್ ಅನಿತಾಲಕ್ಷ್ಮಿ, ಟಿಎನ್ ವಸಂತಕುಮಾರಿ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಎಎನ್ ಪೀರ್, ತುಮಕೂರು. ಡಿಗ್ರಿ ಕಾಲೇಜುಗಳಲ್ಲೂ ಇಲ್ಲಿರ್ತಕ್ಕಂಥ ಪಾಲಿಟೆಕ್ನಿಕ್ ITI ಕಾಲೇಜುಗಳಲ್ಲೂ ಈ ವ್ಯವಸ್ಥೆ ಆಗಬೇಕು. ಇಲ್ಲೂ ಪ್ರತಿಷ್ಠಿತ ಸಂಸ್ಥೆಗಳು ಬರಬೇಕು. ಹಾಗೆಯೇ ಇಲಾಖೆ ಏನೇನು ಯೋಜನೆಗಳು ಕಾರ್ಯಕ್ರಮಗಳಿದ್ದಾವೆ, ನಿಮಗೆ ಸ್ಕಾಲರ್ಶಿಪ್ ಇರ್ಬೋದು, ಫೈನಾನ್ಷಿಯಲ್ ಅಸಿಸ್ಟೆನ್ಸು, ಲೋನ್ ಫೆಸಿಲಿಟಿ, ಅಥವಾ ಹೊರದೇಶಗಳಲ್ಲಿ ನೀವೇನಾದರೂ ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳಿದರೆ ನಮಗೆಲ್ರಿಗೂ ಅನುಕೂಲತೆಗಳು 8 ಲಕ್ಷದಿಂದ 24 ಲಕ್ಷದವರೆಗೂ ಸರ್ಕಾರದ ವತಿಯಿಂದ ನಿಮ್ಮ ಕೆಟಗರಿ ಮೇಲೆ ಕೊಡುವಂಥ ವ್ಯವಸ್ಥೆಗಳು ಇದ್ದಾವೆ. ಅದಾಗಬೇಕಾಗಿರೋದು ಸಾಮಾನ್ಯ ಜನರಿಗೆ, ಯಾರೋ ಸರ್ಕಾರಿ ಅಧಿಕಾರಿಗಳು ಅಥವಾ ರಾಜಕಾರಣಿ ಮಕ್ಕಳಿಗಲ್ಲ, ನಮ್ಮ ರೈತಾಪಿ ವರ್ಗ, ಗ್ರಾಮಾಂತರ ಮಕ್ಕಳಿಗೆ ವ್ಯವಸ್ಥೆ ಸಿಗಬೇಕು ಅಂತೇಳಿ ಸದುದ್ದೇಶದಿಂದ ಸರ್ಕಾರ ಮಾಡಿದ್ದೇವೆ. ಈ ಯೋಜನೆಗಳ ಬಗ್ಗೆ ಇವತ್ತಿಲ್ಲಿ ಹೊರಗಡೆ ಏನಿದೆ ಔಟ್ಡೋರ್ ಆಡಿಟೋರಿಯಮಲ್ಲಿ ಇಲಾಖೆ ವತಿಯಿಂದ ಇದರದ್ದೆಲ್ಲದರ ಬಗ್ಗೆ ತಮಗೆ ಲೀಫ್ಲೆಟ್ಸ್ಗಳು, ಬುಕ್ಲೆಟ್ಸ್ಗಳು ಕೊಡ್ತಾರೆ. ಇವತ್ತು ಅವ್ರದ್ದು ತರಬೇತಿ, ಸ್ವಯಂ ಉದ್ಯೋಗ, ಹಾಗೆಯೇ ವಿದೇಶಿ ವ್ಯಾಸಂಗದ ವ್ಯವಸ್ಥೆ ಬಗ್ಗೆ ಕೊಡ್ತಿದ್ದಾರೆ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬಗ್ಗೆ UPSC, KPSC ಬಗ್ಗೆ ಇವತ್ತು 2 ಸಂಸ್ಥೆಗಳು ಇವತ್ತು ನಿಮಗೆ ಮಾಹಿತಿ ಕೊಡ್ತಾರೆ. ಅದು ಟ್ರೈನಿಂಗ್ ಇರ್ಬೋದು ಅಥವಾ ಅಲ್ಲಿ ಅಪ್ಲಿಕೇಶನ್ ಅರ್ಜಿ ಹಾಕುವಂಥ ವ್ಯವಸ್ಥೆ ಯಾವ ಥರ ಇದೆ, ನಿಮಗೊಂದು ಆತ್ಮವಿಶ್ವಾಸ ಕೊಡಬೇಕು ಅಂತೇಳಿ, ನಿಮಗೊಂದು ಆತ್ಮಸ್ಥೈರ್ಯ ಕೊಟ್ಟು ಇಷ್ಟೇನ ಇವತ್ತು ಇಂಟ್ರ್ಯೂಗಳು ಇಲ್ಲಿ ಅವರು ಪ್ರೈವೇಟ್ ಕಂಪ್ನಿ ಯಾರು ಬರ್ತಾರೆ ಅವರು ನಮ್ಮಂಗೆನೆ ರೈತರ ಮಕ್ಕಳು, ಅವರು ಗ್ರಾಮಾಂತರ ಮಟ್ಟದಲ್ಲಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡೋದಂಥವ್ರು, ಕನ್ನಡ ಮಾಧ್ಯಮದಲ್ಲಿ ಓದಂಥವ್ರು ಇವತ್ತಿಲ್ಲಿ ನಮ್ಮನ್ನು ಇಂಟ್ರ್ಯೂ ಮಾಡ್ತಿದ್ದಾರೆ. ನಿಮಗೊಂದೊಂದು ಅನುಭವ ಆಗಬೇಕು. ಇದರಲ್ಲಿ ಎಷ್ಟು ಜನ ಸೆಲೆಕ್ಟರ್ ಆಗ್ತಾರಕ್ಕಿಂತ ಮುಖ್ಯವಾಗಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಸಿಗಲಿ, ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಸಿಗಬೇಕು. ಅದ್ರ ಮುಂದುವರೆದು ರಾಜ್ಯ ಸರ್ಕಾರ ತಮಗೆಲ್ರಿಗೂ ಸ್ಪೋಕನ್ ಇಂಗ್ಲೀಷ್
ಇಂಗ್ಲಿಷ್ನಲ್ಲಿ ನಿಮಗೆ ವ್ಯವಸ್ಥಿತವಾಗಿ